ಡಿಕೆ ಸಂಪುಟ ಸೇರೋದಕ್ಕೆ ಸಚಿವಾಕಾಂಕ್ಷಿಗಳ ಪೈಪೋಟಿ ದೊಡ್ಡ ಮಟ್ಟದಲ್ಲಿ ಜೋರಾಗಿದೆ. ಈಗಾಗಲೇ ಹಲವರು ದೆಹಲಿಗೆ ಹಾರ್ತಾ ಇದ್ದಾರೆ. ಟೀಮ್ ಡಿಕೆ ಸಂಭಾವ್ಯ ಸಚಿವರ ಪಟ್ಟಿ ಇದೀಗ ಟಿವಿ9ಗೂ ಲಭ್ಯವಾಗಿದೆ. ಸಚಿವ ಸ್ಥಾನದ ರೇಸ್ನಲ್ಲಿರುವಂತಹ ಎಕ್ಸ್ಕ್ಲೂಸಿವ್ ಪಟ್ಟಿ ಲಭ್ಯವಾಗಿದೆ ಟಿವಿ9ಗೆ. ಸಚಿವರ ಪಟ್ಟಿ ಬಗ್ಗೆ ಟಿವಿ9ಗೆ ಉನ್ನತ ಮೂಲಗಳು ಮಾಹಿತಿಯನ್ನ ನೀಡಿದ್ದು ಟಿವಿ9 ಬ್ರೇಕ್ ಮಾಡ್ತಾ ಇದೆ. ರೇಸ್ನಲ್ಲಿರುವವರ ಪಟ್ಟಿ, ಡಿಕೆ ಸಂಪುಟ ಸೇರೋದಕ್ಕೆ ಸಚಿವಾಕಾಂಕ್ಷಿಗಳ ಪಟ್ಟಿ ದೊಡ್ಡ ಮಟ್ಟದಲ್ಲಿದೆ. ಆ ಪಟ್ಟಿ ಕೂಡ ಟಿವಿ9ಗೆ ಲಭ್ಯವಾಗಿದೆ. ಟೀಮ್ ಡಿಕೆ ಸಂಭಾವ್ಯ ಸಚಿವರ ಪಟ್ಟಿ ಟಿವಿ9ಗೆ ಲಭ್ಯವಾಗಿದ್ದು ಎಕ್ಸ್ಕ್ಲೂಸಿವ್ ಪಟ್ಟಿ ಈಗ ಸಿಕ್ಕಿದೆ. ರೇಸ್ನಲ್ಲಿ ಯಾರ್ಯಾರಿದ್ದಾರೆ, ಯಾರು ಫೈನಲ್ ಆಗ್ಬೋದು, 60-40 ಸೂತ್ರ ಯಾವ ರೀತಿ ವರ್ಕೌಟ್ ಆಗುತ್ತೆ, ಇದೆಲ್ಲದರ ಬಗ್ಗೆ ಕೂಡ ಟಿವಿ9 ಮಾಹಿತಿಯನ್ನ ನೀಡ್ತಾ ಇದೆ. ಸಚಿವರ ಪಟ್ಟಿ ಬಗ್ಗೆ ಟಿವಿ9ಗೆ ಉನ್ನತ ಮೂಲಗಳಿಗಾಗಲೇ ಮಾಹಿತಿನ ಕೊಟ್ಟಿದ್ದು ಈಗಾಗಲೇ ಹಲವು ತಂಡಗಳು ತಂಡೋಪತಂಡವಾಗಿ ದೆಹಲಿಗೆ ಹಾರ್ತಾ ಇದ್ದಾರೆ. ಟಿವಿ9 ಇದೀಗ ಬ್ರೇಕ್ ಮಾಡ್ತಾ ಇದೆ. ಮಂತ್ರಿಗಿರಿ ರೇಸ್ನಲ್ಲಿರೋರ ಪಟ್ಟಿ ಯಾರ್ಯಾರಿದ್ದಾರೆ, ಹಾಗಾದ್ರೆ ಹಳಬರಿಗೂ ಸ್ಥಾನ ಸಿಗುತ್ತೆ, ಹೊಸಬರಿಗೂ ಸ್ಥಾನ ಸಿಗುತ್ತೆ. ಈ ರೀತಿಯಾಗಿ ಲೆಕ್ಕಾಚಾರಗಳು ಕೂಡ ಜೋರಾಗಿದೆ. ಸಚಿವರ ಸ್ಥಾನದ ರೇಸ್ನಲ್ಲಿದ್ದಾರೆ ಮುಸ್ಲಿಂ ಶಾಸಕರು. ರಿಜ್ವಾನ್ ಅರ್ಷದ್, ಜಮೀರ್, ತನ್ವೀರ್ ಸೇಠ್, ಸಲೀಂ ಅಹಮದ್ ಹಾಗೆ ಕನೀಜ್ ಫಾತಿಮಾ ರೇಸ್ನಲ್ಲಿದ್ದಾರೆ. ಈ 5 ಪೈಕಿ 3 ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನೋಡಿ, ಸಚಿವರ ಸ್ಥಾನದ ರೇಸ್ನಲ್ಲಿ ಮುಸ್ಲಿಂ ಶಾಸಕರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಎಲ್ಲರೂ ಕೂಡ ತಮಗೊಂದು ಚಾನ್ಸ್ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಈ ಹಿಂದೆ ಸಚಿವರಾಗಿದ್ದಂಥವರು ನಮ್ಮನ್ನೇ ಮುಂದುವರಿಸಿ ಎನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಈಗಾಗಲೇ ಒಂದ್ ಕಡೆ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋದು, ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡೋದು, ಜೊತೆಗೆ ದೆಹಲಿಗೆ ಹೋಗಿ ಹೈಕಮಾಂಡ್ ಮೀಟ್ ಮಾಡುವಂತಹ ಅಂದ್ರೆ ಸಾಕಷ್ಟು ಜನ ಮೀಟ್ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಅಂದ್ರೆ ತಮಗೂ ಕೂಡ ಈ ಬಾರಿ ಸಚಿವ ಸ್ಥಾನವನ್ನ ನೀಡಬೇಕು ಅನ್ನುವಂತಹ ಕುರಿತಂತೆ ಈಗಾಗಲೇ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಮುಸ್ಲಿಂ ಶಾಸಕರು ಕೂಡ 5 ಇದ್ದಾರೆ. ರಿಜ್ವಾನ್ ಅರ್ಷದ್, ಜಮೀರ್ ಹಾಗೆ ತನ್ವೀರ್ ಸೇಠ್ ಮತ್ತೆ ಸಲೀಂ ಅಹಮದ್ ಹಾಗೆ ಖನೀಜ್ ಫಾತಿಮಾ. ಹೀಗಾಗಿ ರೇಸ್ನಲ್ಲಿರುವಂತಹ 3ರಲ್ಲಿ ಸಚಿವ ಸ್ಥಾನವನ್ನ ನೀಡುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಾಗಿ ಯಾರಿಗೆ ಫೈನಲ್ ಆಗಿ ಚಾನ್ಸ್ ಕೊಡ್ತಾರೆ? ಇತ್ತ ಲಿಂಗಾಯತ ಶಾಸಕರಿಂದಲೂ ಕೂಡ ಪೈಪೋಟಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಪ್ರಮುಖವಾಗಿ ಯಾರ್ಯಾರು ಅಖಾಡದಲ್ಲಿದ್ದಾರೆ ಅಂದ್ರೆ ಅಶೋಕ್ ಪಟ್ಟಣ್ ಹಾಗೆ ಲಕ್ಷ್ಮಣ ಸವದಿ, ಕಾಶ್ಯಪ್ಪನವರು ಕೂಡ ಇದ್ದಾರೆ. ಬಸವರಾಜ್ ರಾಯರೆಡ್ಡಿ ಕೂಡ ಇದ್ದಾರೆ. ಹಂಪನಗೌಡ ಬಾದರ್ಲಿ ಕೂಡ ಇದ್ದಾರೆ. ಯಶವಂತ್ ರಾಯಗೌಡ ಕೂಡ ಇದ್ದಾರೆ. ಹಾಗೆ ಅಪ್ಪಾಜಿ ನಾಡಗೌಡ ಕೂಡ ರೇಸ್ನಲ್ಲಿದ್ದಾರೆ. ಈ ಪೈಕಿ 3 ಶಾಸಕರಿಗೆ ಸಚಿವ ಸ್ಥಾನದ ಭಾಗ್ಯ ಸಿಗುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಸಚಿವ ಸ್ಥಾನಕ್ಕಾಗಿ ಒಂದು ಕಡೆ ಮುಸ್ಲಿಂ ನಾಯಕರಿಂದ ಪೈಪೋಟಿ ಜೋರಾಗಿದೆ. ಇತ್ತ ಲಿಂಗಾಯತ ಕೋಟಾದಡಿ ಮಂತ್ರಿಗಿರಿಯನ್ನು ಗಿಟ್ಟಿಸಿಕೊಳ್ಳಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪೈಪೋಟಿಗಳಾಗ್ತಾ ಇದೆ. ಅಶೋಕ್ ಪಟ್ಟಣ್ ಕೂಡ ರೇಸ್ನಲ್ಲಿದ್ದಾರೆ. ಅವರ ಅನುಯಾಯಿಗಳ ಮೂಲಕವಾಗಿ ಈಗಾಗಲೇ ಘೋಷಣೆಗಳನ್ನ ಕೂಡ ಕೂಗಿಸಿದ್ರು. ಇತ್ತ ಲಕ್ಷ್ಮಣ ಸವದಿ ಕೂಡ ರೇಸ್ನಲ್ಲಿದ್ದಾರೆ. ಇನ್ನು ವಿಜಯಾನಂದ ಕಾಶ್ಯಪ್ಪನವರು ಕೂಡ ಈಗಾಗಲೇ ದೆಹಲಿಯಲ್ಲೇ ಬೀಡು ಬಿಟ್ಟು ಈ ಬಾರಿ ತಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟು ಹಿಡಿದುಕೊಳ್ತಿದ್ದಾರೆ. ಇತ್ತ ಬಸವರಾಜ್ ರಾಯರೆಡ್ಡಿ ಕೂಡ ಅಖಾಡದಲ್ಲಿದ್ದಾರೆ. ಹಂಪನಗೌಡ ಬಾದರ್ಲಿ ಕೂಡ ಇದ್ದಾರೆ. ಯಶವಂತ್ ರಾಯಗೌಡ ಕೂಡ ಇದ್ದಾರೆ. ಹಾಗೆ ಅಪ್ಪಾಜಿ ನಾಡಗೌಡ ಕೂಡ ರೇಸ್ನಲ್ಲಿದ್ದಾರೆ. ಹಾಗಾಗಿ ಅಳವು ತೂಗಿ ಲೆಕ್ಕಾಚಾರವನ್ನ ಹಾಕಿ ಈ ಉತ್ತರ ಕರ್ನಾಟಕ ಭಾಗಕ್ಕೆ ಎಷ್ಟು ಜನರಿಗೆ ಕೊಡಬೇಕು, ಈ ಲಿಂಗಾಯತ ಕೋಟಾದಲ್ಲಿ ಪ್ರಬಲ ನಾಯಕರು ಯಾರ್ಯಾರಿದ್ದಾರೆ, ಯಾರಿಗೆ ಈ ಬಾರಿ ಮಂತ್ರಿಗಿರಿ ಕೊಟ್ಟರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಯೂಸ್ ಆಗುತ್ತೆ, ಇದೆಲ್ಲದರ ಬಗ್ಗೆ ಕೂಡ ಲೆಕ್ಕಾಚಾರವನ್ನ ಹಾಕಲಾಗ್ತದೆ. ಒಕ್ಕಲಿಗ ಸಮುದಾಯದಿಂದ 3 ಸಚಿವ ಸ್ಥಾನ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಶರತ್ ಬಚ್ಚೇಗೌಡ, ಮಾಗಡಿ ಬಾಲಕೃಷ್ಣ, ಗುಬ್ಬಿ ವಾಸು, ಶಿವಲಿಂಗೇಗೌಡ, ಚಲುವರಾಯಸ್ವಾಮಿ, ಪ್ರಿಯಾಕೃಷ್ಣ ರೇಸ್ನಲ್ಲಿದ್ದಾರೆ. ಒಕ್ಕಲಿಗೆ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಸ್ಥಾನ ಸಿಗಬಹುದು, ಯಾರೆಲ್ಲ ರೇಸ್ನಲ್ಲಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಇದ್ದೀವಿ. ಒಕ್ಕಲಿಗ ಕೋಟಾದಡಿ ಶರತ್ ಬಚ್ಚೇಗೌಡ, ಮಾಗಡಿ ಬಾಲಕೃಷ್ಣ, ಗುಬ್ಬಿ ವಾಸು ಹಾಗೆ ಶಿವಲಿಂಗೇಗೌಡ, ಚಲುವರಾಯಸ್ವಾಮಿ, ಪ್ರಿಯಾಕೃಷ್ಣ ರೇಸ್ನಲ್ಲಿದ್ದಾರೆ. ಈಗ ಹಲವರು ತಮಗೆ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಬಹಳ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಇನ್ನು ಕೆಲವರು ಪರವಾಗಿಲ್ಲ, ಕೊಟ್ರೆ ಸ್ವೀಕರಿಸ್ತೀವಿ ಅನ್ನುವಂತಹ ಮಾತನ್ನ. ಮಹಿಳಾ ಕೋಟಾದಡಿಯಲ್ಲೂ ಕೂಡ ಮಹಿಳೆಯರು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಟಿವಿ9ಗೆ ಮಹಿಳಾ ಶಾಸಕಿಯರ ಪಟ್ಟಿಲೂ ಕೂಡ ಲಭ್ಯ ಆಗಿದ್ದು ಆರತಿ ಕೃಷ್ಣ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್, ಮಶ್ರೀ ಕೂಡ ಇದ್ದಾರೆ. ನಯನಾ ಮೋಟಮ್ಮ ಕೂಡ ಅಖಾಡದಲ್ಲಿದ್ದಾರೆ. ಈ ಪೈಕಿ 2 ಅದೃಷ್ಟ ಒಲಿದು ಬರುತ್ತೆ. ಒಬಿಸಿ ರೇಸ್ನಲ್ಲಿ 4 ಶಾಸಕರ ಹೆಸರು ಕೂಡ ಇದೆ. ಪ್ರಮುಖವಾಗಿ ಈಗ ನಾವು ಗಮನಿಸುವುದಾದ್ರೆ ಮಹಿಳಾ ಕೋಟಾದಡಿಯಲ್ಲಿ ಯಾರಿಗೆ ಸಿಗುತ್ತೆ ಅನ್ನೋದು ಪ್ರಶ್ನೆಯಾಗಿದೆ. ಇಲ್ಲಿವರೆಗೂ ಕೂಡ ಯಾವೊಬ್ಬ ಮಹಿಳೆ ಕೂಡ ಸಂಪುಟಕ್ಕೆ ಸೇರ್ಕೊಂಡಿಲ್ಲ. ಹಾಗಾಗಿ ಈ ಬಾರಿ 2ನೇ ಪಟ್ಟಿಯಲ್ಲಿ ಯಾರು ಸಿಗಬಹುದು ಅನ್ನುವಂಥ ಲೆಕ್ಕಾಚಾರ. ಆರತಿ ಕೃಷ್ಣ ಅಖಾಡದಲ್ಲಿದ್ದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಸೈಲೆಂಟ್ ಆಗೇ ಇದ್ದಾರೆ. ಮೊದಲ ಪಟ್ಟಿನಲ್ಲಿ ಹೆಸರು ಬಂದಿಲ್ಲ ಅಂದ್ರು ಈ ಪಟ್ಟಿನಲ್ಲಿ ಬರಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಇದ್ದಾರೆ.
ಹಾಗೆ ಉಮಾಶ್ರೀ ಕೂಡ ಇದ್ದಾರೆ, ನಯನಾ ಮೋಟಮ್ಮ ಕೂಡ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಪ್ರಮೋದ್ ಶಾಸ್ತ್ರಿ ಇದ್ದಾರೆ. ಪ್ರಮೋದ್, ನಾವು ಗಮನಿಸ್ತಾ ಇದ್ವಿ ಎರಡನೇ ಪಟ್ಟಿ ಬಿಡುಗಡೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಜೋರಾಗಿದೆ. ಹೈಕಮಾಂಡ್ ಕೂಡ ಅಳೆದು ತೂಗಿ ಲೆಕ್ಕಾಚಾರವನ್ನ ಹಾಕಿ 60-40 ಅನುಪಾತದಲ್ಲಿ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಯಾವ ರೀತಿ ರೇಸ್ ನಡೀತಾ ಇದೆ, ಯಾರೆಲ್ಲ ಅಖಾಡದಲ್ಲಿದ್ದಾರೆ, ಏನ್ ಲೆಕ್ಕಾಚಾರಗಳು ನಡೀತಾ ಇದೆ? ಶಕುಂತಲಾ, ಸಂಪುಟ ವಿಸ್ತರಣೆ ಇನ್ನೇನು ಈ ವಾರದಲ್ಲಿ ಆಗಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಒಂದು ಕಡೆಗೆ ಈಗಾಗಲೇ ಸರ್ಕಾರ ರಚನೆ ಆದ ಬಳಿಕ ಸಚಿವ ಸಂಪುಟ ರಚನೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ಅಗತ್ಯ ಮಾಹಿತಿಗಳನ್ನು ಹೈಕಮಾಂಡ್ ನಾಯಕರು ಕೂಡ ಕೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಅಲ್ಲಿ ಕೆಲವೊಂದಿಷ್ಟು ಹೆಸರುಗಳನ್ನು, ಅಂದರೆ ವೆರಿ ಇಂಪಾರ್ಟೆಂಟ್ಲಿ ಕೆಲವೊಂದಿಷ್ಟು ಪರ್ಮಿಟೇಷನ್ ಮತ್ತು ಕಾಂಬಿನೇಷನ್ಸ್ಗಳಿರ್ಬೋದು, ಕೆಲವೊಂದಿಷ್ಟು ಜಾತಿ ಸಮೀಕರಣಗಳಿರ್ಬೋದು, ಜಿಲ್ಲಾವಾರು ಮತ್ತು ಪ್ರಾದೇಶಿಕವಾರು ವಿಚಾರಗಳಿರ್ಬೋದು, ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಈಗ TV9ಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಕೆಲವೊಂದಿಷ್ಟು ಹೆಸರುಗಳನ್ನು ಈಗಾಗಲೇ ಈ ಹೈಕಮಾಂಡ್ ಮಟ್ಟದಲ್ಲಿ ರವಾನೆ ಆಗಿರುವಂಥ ಹೆಸರುಗಳನ್ನ TV9 ಈಗಾಗಲೇ ಸ್ಕ್ರೀನಲ್ಲಿ ತೋರಿಸ್ತಾ ಇದೆ, ಯಾರ್ಯಾರಿಗೆ ಅವಕಾಶ ಇದೆ ಅಂತ. ಲಿಂಗಾಯತ ಕೋಟ ಇರ್ಬೋದು, SC/ST ಕೋಟ ಇರ್ಬೋದು, ಒಕ್ಕಲಿಗ ಕೋಟ ಇರ್ಬೋದು, OBC ಕೋಟ ಇರ್ಬೋದು, ಜೊತೆಗೆ ಕೊಡವಾದಂಥ ವಿಶೇಷ ಸ್ಥಾನಮಾನ ಕೋಟದ ಬಗ್ಗೆ ಕೂಡ ಈಗ ಅಂತಿಮ ನಿರ್ಧಾರವನ್ನು ಇವತ್ತು ಅಥವಾ ನಾಳೆ ಒಳಗಡೆ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತದೆ. ಹೀಗಾಗಿ ಈ ಸಚಿವ ಸ್ಥಾನದ ಪಟ್ಟಿ, ಅಂದರೆ ಎರಡನೇ ಹಂತದ ವಿಸ್ತರಣೆ ಏನಾಗ್ತಾ ಇದೆ, ಇದರಲ್ಲಿ ಸಚಿವ ಸ್ಥಾನದ ಪಟ್ಟಿಯನ್ನು ಇವತ್ತಿನ ಸಭೆಯಲ್ಲಿ ಅಂತಿಮಗೊಳಿಸಲಾಗ್ತಾ ಇದೆ. ಅದರ ಜೊತೆಗೆ ನಾವು ಸಮುದಾಯವಾರು ನೋಡೋದಾದರೆ ಈಗಾಗಲೇ ಮುಸ್ಲಿಂ ವಿಚಾರಕ್ಕೆ ಕೇಳೋದಾದರೆ ಸಚಿವ ಜಮೀರ್ ಅಹಮದ್ ಖಾನ್ ಹೆಸರಿದೆ, ರಿಜ್ವಾನ್ ಹೆಸರಿದೆ, ತನ್ವೀರ್ ಸೇಠ್ ಇದ್ದರೆ, ಸಲೀಂ ಅಹಮದ್ ಮತ್ತು ಕನೀಸ್ ಫಾತಿಮಾ ಅವರ ಹೆಸರು ಕೂಡ ಇದೆ. ಆದರೆ ಕನೀಸ್ ಫಾತಿಮಾ ಇಷ್ಟರ ಮಟ್ಟಿಗೆ ಅವರು ಮಂತ್ರಿ ಆಗ್ತಾರೆ ಇನ್ನೂ ಕೂಡ ಒಂದು ದೊಡ್ಡ ಪ್ರಶ್ನೆ ಇದೆ. ಯಾಕೆಂದರೆ ಮಹಿಳಾ ಕೋಟಾದಲ್ಲಿ ಮಾಡಿದ್ರು ಕೂಡ ಅಥವಾ ಮುಸ್ಲಿಮರ ಕೋಟಾದಲ್ಲಿ ಮಾಡಿದ್ರು ಕೂಡ ಅವರಿಗೆ ಕನ್ನಡದ ವಿಚಾರದ ಅಥವಾ ಕನ್ನಡ ಭಾಷೆಯ ಮೇಲೆ ಹಿಡಿತ, ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇದ್ರ ಜೊತೆಗೆ ಜಮೀರ್ ಅವರ ಹೆಸರು ಈಗಾಗಲೇ ಮುನ್ನೆಲೆಗಿದೆ. ಜೊತೆಗೆ ಹೊಸಬರು ಅಂತ ಬೇಕಾದಂಥ ಸಂದರ್ಭದಲ್ಲಿ ತನ್ವೀರ್ ಸೇಠ್ ಅವರ ಹೆಸರು ಖಂಡಿತವಾಗ್ಲೂ ಬರುತ್ತೆ. ಯಾಕೆಂದರೆ ಹಿಂದೆ ಕೂಡ ಸಚಿವರಾಗಿ ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಮಾಡಿದ್ರು, ಅವರಿಗೆ ಅವಕಾಶಗಳು ಕೂಡ ಸಾಕಷ್ಟಿತ್ತು. ಹೀಗಾಗಿ ಕಳೆದ ಬಾರಿ ಅವರಿಗೆ ಅವಕಾಶ ವಂಚಿತರಾಗಿದ್ರು ಅನ್ನುವಂಥ ಮಾತುಗಳು ಕೂಡ ಇತ್ತು. ಹೀಗಾಗಿ ತನ್ವೀರ್ ಸೇಠ್ ಅವರು ಕೂಡ ಈ ಬಾರಿ ಎಂಟ್ರಿ ಕೊಟ್ಟರು, ಅಚ್ಚರಿ ಏನಿಲ್ಲ. ಇದ್ರ ಜೊತೆಗೆ ಲಿಂಗಾಯತ ಕೋಟಾದಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು, ಒಂದು ಕಡೆಗೆ ಅಶೋಕ್ ಪಟ್ಟಣ್ ಅವರು DK ಶಿವಕುಮಾರ್ ಅವರ ಬಹುಕಾಲದ ಗೆಳೆಯ ಕೂಡ ಹೌದು, ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯನವರ ಬೆಂಬಲಿಗ ಕೂಡ ಹೌದು. ಅವರ ಹೆಸರು ಜೊತೆಗೆ ಲಕ್ಷ್ಮಣ್ ಸವದಿ ಹೆಸರಿಗೆ DK ಶಿವಕುಮಾರ್ ಅವರು ಗಟ್ಟಿಯಾಗಿ ನಿಂತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಜೊತೆಗೆ ಯಶವಂತ ರಾಯಗೌಡ ಅವರ ಹೆಸರು ಕೂಡ ಮುನ್ನೆಲೆಗಿದೆ. ಯಾಕೆಂದರೆ ಹಲವಾರು ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ, 6 ಬಾರಿ ಶಾಸಕರಾಗಿದ್ದಾರೆ, ಹಿರಿತನ ಇದೆ. ಜೊತೆಗೆ ಇದುವರೆಗೂ ಕೂಡ ಸಚಿವರಾಗಿಲ್ಲ, ಜಾತಿ ಕೂಡ ಅವ್ರ ಜೊತೆಗಿದೆ. ಹೀಗಾಗಿ ಯಶವಂತ ರಾಯಗೌಡ ಅವರ ಹೆಸರು ಕೂಡ ಮುನ್ನೆಲೆಯಲ್ಲಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಒಕ್ಕಲಿಗರ ವಿಚಾರದಲ್ಲಿ ಶಕುಂತಲಾ, ಶರತ್ ಬಚ್ಚೇಗೌಡ, ಮಾಗಡಿ ಬಾಲಕೃಷ್ಣ, ಗುಬ್ಬಿ ವಾಸು, ಶಿವಲಿಂಗೇಗೌಡ, ಚಲುವರಾಯಸ್ವಾಮಿ, ಪ್ರಿಯಕೃಷ್ಣ. ಇಲ್ಲಿ ಶಿವಲಿಂಗೇಗೌಡರತ್ತ ಸಿದ್ದರಾಮಯ್ಯನವರು ಒಲವನ್ನು ತೋರಿಸ್ತಾ ಇದ್ದಾರೆ. ಚಲುವರಾಯಸ್ವಾಮಿ ಮತ್ತು ಮಾಗಡಿ ಬಾಲಕೃಷ್ಣ ಇವರ ಬಗ್ಗೆ ಕೂಡ DK ಶಿವಕುಮಾರ್ ಒಲವಿಟ್ಕೊಂಡಿದ್ದಾರೆ. ಯಾಕಂದರೆ ಮಂಡ್ಯದಲ್ಲಿರುವಂಥ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದರೆ ಮಂಡ್ಯದಲ್ಲಿ ಈಗ 7ಕ್ಕೆ 7 ಕಾಂಗ್ರೆಸ್ ಗೆದ್ದಿದೆ. ಹೀಗಾಗಿ ಮಂಡ್ಯಗೆ ಒಂದು ರೆಪ್ರೆಸೆಂಟೇಷನ್ ಕೊಡಬೇಕಾಗತ್ತೆ. ಆ ಒಂದು ಸಮೀಕರಣ ಏನಾದ್ರು ಬಂದಾಗ ಚಲುವರಾಯಸ್ವಾಮಿ ಒಳಗಡೆ ಎಂಟ್ರಿ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಮಾಗಡಿ ವಿಚಾರ, ಈ ಬಿಡದಿಯೆಲ್ಲ ಇರುವಂಥ ವಿಚಾರದಲ್ಲಿ ಮಾಗಡಿಗೆ ಏನಾದರೂ ಕೋಟಾ ಕೊಡಬೇಕು ಅಂದರೆ ಅವಾಗ ಬಾಲಕೃಷ್ಣ ಅವರ ಹೆಸರು ಬರ್ಬೋದು, ಅಥವಾ ಮುಖ್ಯಮಂತ್ರಿಗಳೇ ರಾಮನಗರ ಜಿಲ್ಲೆಯಿಂದ ಇರುವಂಥ ನೆಲೆಯಲ್ಲಿ ಮತ್ತೆ ಅವಕಾಶ ಬೇಡ ಅನ್ನುವಂಥದ್ದು ಏನಾದ್ರು ಆದರೆ ಆಗ ಶರತ್ ಬಚ್ಚೇಗೌಡರಿಗೆ ಕೊಡುವಂಥ ಸಾಧ್ಯತೆ ದಟ್ಟವಾಗಿರುತ್ತೆ. ಇದ್ರ ಜೊತೆಗೆ ಮಹಿಳಾ ಕೋಟ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಮುಂಚೂಣಿಯಲ್ಲಿದ್ದರೂ ಕೂಡ ಆರತಿ ಕೃಷ್ಣ ಅವರ ಹೆಸರು ಕೂಡ ಇದೆ. ಯಾಕೆಂದರೆ ಆರತಿ ಕೃಷ್ಣ ಅವರು ಈಗಾಗಲೇ NRI ಕಾಂಗ್ರೆಸ್ ಏನಿದೆ ಅದರಲ್ಲಿ ಕೆಲಸ ಮಾಡಿದ್ದಾರೆ, ಪಕ್ಷದಲ್ಲಿ ಹಿರಿತನ ಇದೆ. ಜೊತೆಗೆ ಮಹಿಳಾ ಕೋಟದಲ್ಲಿ ಈಗ NRI ಡಿಪಾರ್ಟ್ಮೆಂಟ್ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಹೀಗಾಗಿ ಮಹಿಳಾ ಕೋಟದಲ್ಲಿ ಅವರಿಗೆ ಏನಾದರೂ ಸಚಿವ ಸ್ಥಾನ ಕೊಟ್ಟರೆ ಆಗ ಸಹಜವಾಗಿ ಇದು ಹೈಕಮಾಂಡ್ ಮೂಲಕವೇ ಆಗಬೇಕಾಗುತ್ತೆ. ಬಹುಶಃ ಹೈಕಮಾಂಡ್ ನಾಯಕರು ಆರತಿ ಕೃಷ್ಣ ಅವರ ಹೆಸರಿಗೆ ಒಲವು ತೋರಿಸುವಂಥ ಸಾಧ್ಯತೆ ಇರುತ್ತೆ. ಇದ್ರ ಜೊತೆಗೆ ಉಮಾಶ್ರೀ ಅವರ ಹೆಸರನ್ನು ಮತ್ತೆ ಸಿದ್ದರಾಮಯ್ಯನವರು ಪುಷ್ ಮಾಡ್ತಾ ಇದ್ದಾರೆ. ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಕೂಡ ಲಾಬಿ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ನಯನಾ ಮೋಟಮ್ಮ ಅವರ ಹೆಸರು ಕೂಡ ಬಂದಿದೆ. ಅಂದರೆ ಫಸ್ಟ್ ಟೈಮರ್ ಜೊತೆಗೆ SC ಕೋಟಾದ ಅಡಿಯಲ್ಲೂ ಕೂಡ ನಯನಾ ಮೋಟಮ್ಮ ಅವರ ಹೆಸರಿದೆ. ಹೀಗಾಗಿ ಮೊದಲ ಬಾರಿಯ ಶಾಸಕರಾಗಿದ್ದರಂತೆ ಒಂದು ಮಹಿಳಾ ಕೋಟ ಯುವಕರಿಗೆ ಕೊಡೋಣ ಅನ್ನುವಂಥ ಒಂದು ಚರ್ಚೆ ನಡೀತಾ ಇದೆ. ಇನ್ನು OBC ವಿಚಾರದಲ್ಲಿ ಸಂತೋಷ್ ಲಾಡ್, ಶ್ರೀನಿವಾಸ್ ಮಾನೆ, ಮಂಕಾಳು ವೈದ್ಯ ಅವರ ಹೆಸರು ಕೂಡ ಈಗಾಗಲೇ ಇದೆ. ಇದರ ಜೊತೆಗೆ ಇನ್ನೆರಡು ಹೆಸರುಗಳು ಕೂಡ ಆ್ಯಡಪ್ ಆಗಿರುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ಆ 2 ಹೆಸರು ಯಾವುದು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟತೆ ಬರಬೇಕಾಗಿದೆ. ಇದರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಅಂದರೆ SC ಮತ್ತು ST ಕೋಟ ಏನಿದೆ, ದಲಿತ ಕೋಟ, ಅದರಲ್ಲಿ ಕಂಪ್ಲಿ ಗಣೇಶ್ ಹೆಸರಿದೆ, ನರೇಂದ್ರ ಸ್ವಾಮಿ, ಪ್ರಸಾದ್ ಅಬ್ಬಯ್ಯ, ರಘುಮೂರ್ತಿ ಇವರ ಹೆಸರುಗಳು ಮುಂಚೂಣಿಯಲ್ಲಿದೆ. ಇದರಲ್ಲಿ ST ಆಗಿ ಕಂಪ್ಲಿ ಗಣೇಶ್ ಬಳ್ಳಾರಿ ಭಾಗದಲ್ಲಿ ಅಥವಾ ರಾಯಚೂರು ಭಾಗದಲ್ಲಿ ST ಕಮ್ಯುನಿಟಿ ಪ್ರಬಲವಾಗಿರುವಂಥ ಹಿನ್ನೆಲೆಯಲ್ಲಿ ಬಳ್ಳಾರಿ ಭಾಗದ STಗಳಿಗೆ ಕೊಡುವಂಥ ಸಾಧ್ಯತೆ ಇದೆ. ಅಂಥ ಒಂದು ಕೋಟ ಆದರೆ ಖಂಡಿತವಾಗ್ಲೂ ಕಂಪ್ಲಿ ಗಣೇಶ್ ಬರ್ತಾರೆ. ಇನ್ನು ಚಿತ್ರದುರ್ಗದಲ್ಲಿ ಲೆಗಸಿಯನ್ನು ನೋಡ್ತಾ ಇದ್ದರೆ ನಾಯಕ ಕಮ್ಯುನಿಟಿಯ ಭದ್ರಕೋಟೆ ಚಿತ್ರದುರ್ಗ ಕೂಡ ಹೌದು. ಹೀಗಾಗಿ ಅಂಥ ಒಂದು ಆಪ್ಷನ್ಸ್ ಬಂದರೆ ಆಗ ರಘುಮೂರ್ತಿ ಅವರಿಗೆ ಸಿಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಪ್ರಸಾದ್ ಅಬ್ಬಯ್ಯ
ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹುಶಃ ಇವರಿಗೆ ಬೆಂಬಲಿಸುವಂಥ ಸಾಧ್ಯತೆ ಇದೆ. ಮೊದಲಿಂದಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬೆಂಬಲಕ್ಕೆ ನಿಂತವರು. ಇದೆಲ್ಲದರ ಜೊತೆಗೆ ಅಂದರೆ ಈಗಾಗಲೇ ಕೊಡಗು ಭಾಗ ಏನಿದೆ, ಕೊಡಗು ಭಾಗದಲ್ಲಿ ಈ ಬಾರಿ ಅಂದರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಯಾರಿಗೂ ಕೂಡ ಪ್ರಾತಿನಿಧ್ಯತೆ ಸಿಕ್ಕಿರಲಿಲ್ಲ. ಹೀಗಾಗಿ ಈ ಬಾರಿ ಪೊನ್ನಣ್ಣ ಅವರಿಗೆ ಕೊಡಬೇಕು ಅನ್ನುವಂಥ, ಪೊನ್ನಣ್ಣ ಫಸ್ಟ್ ಟೈಮರ್ ಆಗಿದ್ರು ಕೂಡ ಎಜುಕೇಷನ್ ಜೊತೆಗೆ ಅಟಾರ್ನಿ ಜನರಲ್ ಆಗಿ ಕೆಲಸ ಮಾಡಿರುವಂಥದ್ದು, ಅಡಿಷನಲ್ ಅಟಾರ್ನಿ ಜನರಲ್ ಆಗಿ ಕೆಲಸ ಮಾಡಿರುವಂಥದ್ದು, ಜೊತೆಗೆ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವ್ರ ಜೊತೆ ಗಟ್ಟಿಯಾಗಿ ನಿಂತ್ಕೊಂಡಿರುವಂಥದ್ದು, ಈ ಎಲ್ಲ ವಿಚಾರಗಳನ್ನು ಗಮನಿಸ್ತಾ ಇದ್ದರೆ ಈಗ ಸಿದ್ದರಾಮಯ್ಯನವರು ಕೂಡ ಪೊನ್ನಣ್ಣ ಅವರ ಹೆಸರಿಗೆ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಬಹುಶಃ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಒಂದು ಹೆಸರಿಗೆ ವಾಪಸ್ ಮಾಡುವಂಥ ಸಾಧ್ಯತೆ ಕಡಿಮೆ. ಯಾಕೆಂದರೆ KPCCಯ ಲೀಗಲ್ ಸೆಲ್ನಲ್ಲಿ ಮುಖ್ಯಸ್ಥರನ್ನಾಗಿ ಡಿ ಕೆ ಶಿವಕುಮಾರ್ ಅವರೇ ಪೊನ್ನಣ್ಣ ಅವರನ್ನು ನೇಮಕ ಮಾಡಿದ್ರು. ಹೀಗಾಗಿ ಎಲ್ಲ ಕಾರಣಗಳಿಗೋಸ್ಕರ ಈ ಪರ್ಮಿಟೇಷನ್ ಕಾಂಬಿನೇಷನ್ ಚರ್ಚೆ ಆಗ್ತಾ ಇದೆ. ಇನ್ನು ಸ್ಪೀಕರ್ ಬಗ್ಗೆ ಹೇಳೋದಾದರೆ ದಿನೇಶ್ ಗುಂಡೂರಾವ್ ಅವರ ಹೆಸರು ಕೂಡ ಸ್ಪೀಕರ್ ಸ್ಥಾನಕ್ಕೆ ಕೇಳಿಬರ್ತಾ ಇದೆ. RV ದೇಶಪಾಂಡೆ ಅವರ ಹೆಸರು ಕೂಡ ಇದೆ. ಇದ್ರ ಜೊತೆಗೆ HK ಪಾಟೀಲ್ ಹೆಸರು ಕೂಡ ಇದೆ. ಹೀಗಾಗಿ ಎಲ್ಲ ಬೆಳವಣಿಗೆಗಳಲ್ಲಿ ಸ್ಪೀಕರ್ ಯಾರಾಗ್ತಾರೆ ಅನ್ನುವಂಥ ಕೂಡ ಅಷ್ಟೇ ಕುತೂಹಲ ಮೂಡಿಸ್ತಾ ಇದೆ. TV9 ಈಗ ಮುಂದಿಡ್ತಿರುವಂಥದ್ದು ಎಲ್ಲವೂ ಕೂಡ ಸಂಭಾವ್ಯರ ಪಟ್ಟಿ. ಈಗ ಏಕಾಏಕಿ ಇದೇ ಆಗುತ್ತೆ ಅಂತ ಹೇಳ್ತಲ್ಲ, ಬದಲಾಗಿ ಈ ರೇಸ್ನಲ್ಲಿ ಯಾರಿದ್ದಾರೆ ಇದರ ಸಂಭಾವ್ಯರ ಪಟ್ಟಿಯನ್ನು ಇಡ್ತಿದ್ವಿ. ಇದರಲ್ಲಿ 20 ಹೆಸರು ಅಂತಿಮವಾಗುವಂಥ ನಿರೀಕ್ಷೆ ಇದೆ. ಶಕುಂತಲಾ.